ಬರಗಾಲದ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಜಿಲ್ಲೆಯ ಹಲವು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಕಬ್ಬಿನದ ಹಣವನ್ನು 6 ತಿಂಗಳುಗಳಿಂದ ಪಾವತಿಸಿಲ್ಲ. ರಾಜ್ಯದಲ್ಲಿ 2600 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ಬರ ನಿರ್ವಹಣೆ ಹಾಗೂ ಪರಿಹಾರ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬರ್ ಶಾಂತಕುಮಾರ್ ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ದೇಶಿಸಿ ಮಾತನಾಡಿದ್ರು. ಶಿಸ್ತು ಬಗ್ಗೆ ಯಾಕೆ ಹೇಳ್ತಿದ್ದಾರೆ? ಶಿಸ್ತು ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತದೆ. ನನ್ನ ಒಂದು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳತಕ್ಕಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಆಗಿದೆ. ಅದರಿಂದ ಫಲಪ್ರದ ಆಗಿದೆ, ಒಳ್ಳೆಯದಾಗಿದೆ, ಅದಕ್ಕೆ ಗೌರವ ಕೂಡ ಸಿಕ್ಕಿದೆ. ಶಿಸ್ತಿನ ವ್ಯಕ್ತಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಅಶಿಸ್ತಿನ ವರ್ತನೆ ಯಾವುದು ಒಳ್ಳೆಯದಲ್ಲ. ಜೊತೆಗೆ ಒಂದು ಅಂಡೆ ಪೈಸೆ ಕಾಯಿಸ್ಬೇಕು ಮಾಡಬೇಕು ಅಂದರೆ ಭಾಳ ಕಷ್ಟಪಡ್ತಾರೆ. ಅದನ್ನ ಕೇಳಿಸ್ಬೇಕಾದ್ರೆ 1 ಡ್ರಾಪ್ ಸೀಮೆಣ್ಣೆ ಹಾಕ್ಬಿಟ್ಟು ಸಾಕು. 100 ಜನ ಕಟ್ಪಟ್ಟು ಮಾಡೋದನ್ನ ಒಬ್ಬ ಒಂದನಿ ಸೀಮೆಣ್ಣೆ ಹಾಕ್ಬಿಟ್ಟು ಕೆಟ್ಟೋಗಿ ಕುಡಿಲಿಕ್ಕಾಗಲ್ಲ. ಹಂಗೇನೆ ಶಿಸ್ತು ಅನ್ನೋದು ಅದೇ. ಶಿಸ್ತಿನ ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಗೌರವ ಬರ್ತದೆ. ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯಿತು, ಎಷ್ಟು ಚೆನ್ನಾಗಿ ಮಾತಾಡೋದು, ಎಷ್ಟು ವಿಚಾರ ತಿಳ್ಕೊಂಡು ಅಂತ ಹೇಳ್ತೀರಿ. ಅಶಿಸ್ತ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಯಾರೋ ನಿಮ್ಮ ಹಳ್ಳಿನಲ್ಲಿ ಕೇಳ್ತಾರೆ, ಹೋಗಿದ್ರಲ್ಲ ಕಾರ್ಯಕ್ರಮ ಏನು ಮಾಡಿದ್ರೆ, ಚಿತ್ರ ಮಂತ್ರ ಮಾಡಲ್ಲ. ಏನು ಚಿತ್ರ ಮಂತ್ರ ಮಾಡಿದ್ರೆ ನೀವು ಹೇಳಕ್ಕೆ ಬರಲ್ಲ. ಯಾರು ಏನು ಮಾಡ್ತಾರೋ ಗೊತ್ತಿರಲ್ಲ. ಅದರಿಂದ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕನಿಷ್ಠ ಪಕ್ಷ ಶಿಸ್ತನ್ನ ಕತ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಪದಾಧಿಕಾರಿಯಾದವರು ಕೂಡ ಜವಾಬ್ದಾರಿ ಇರಬೇಕಾಗ್ತದೆ. ಕೇವಲ ಗಾಢಾಚಾರಕ್ಕೆ ಬರೋದು, ಶಾಂತಕುಮಾರ್ ಒಬ್ಬಳಿಗೆ ಬರೋದು, ಒಬ್ಬರು ಒಬ್ಬಳಿಗೆ ಬರೋದು, ಒಬ್ಬರಿಗೋಸ್ಕರ ಬರೋದು ಬೇಡ. ಯಾರು ನನಗೋಸ್ಕರ ಬರಬೇಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಬದಲಾವಣೆ ತರಬೇಕು. ನನ್ನಿಂದ 4 ಜನಕ್ಕೆ ಒಳ್ಳೆಯದಾಗಬಹುದಿದ್ರೆ ಬನ್ನಿ, ಅದೇ ಬರಬೇಕಾದ ಅವಶ್ಯಕತೆ ಇಲ್ಲ. ನನಗೆ ನೀವು 50 ಜನ ಕೂತಿದ್ರು ಕೂಡ ಈ ಕಾರ್ಯಕ್ರಮ ಮಾಡ್ತಿದ್ದೆ, ಪಾಠ ಮಾಡ್ತಿದ್ದೆ, ಹೋಗ್ತಿದ್ದೆ. ನಮ್ಮಲ್ಲಿ ಒಂದೇ ಹೆಜ್ಜೆ, ಒಂದ್ಸರಿ ತೀರ್ಮಾನ ಮಾಡಿದ್ರೆ ಅದು ಮಾಡಬೇಕು ಅಷ್ಟೇ. ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡ್ಕೊಂಡೆ ನಾವು ಶುರು ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಸಮಸ್ಯೆಗಳು ಏನೇನು ಬರ್ತಾ ಇದೆ, ಆ ಸಮಸ್ಯೆಗಳಿಗೆ ಪೂರ್ವವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಿಮಗೆಲ್ಲ ನಾವು ಪ್ರತಿನಿತ್ಯ ಇದೇ ಕೆಲಸ ಮಾಡೋದು. ನಾನೇನು ವ್ಯವಸಾಯದ್ದು ಮನೆ ಮಾಡೋದು ಯೋಚನೆ ಇಲ್ಲ. 24 ಅವರ್ಸು ಕೂಡ ಇದೇ ಬಿಟ್ಟರೆ ಬೇರೆ ಟೈಮೆಲ್ಲ ಬರೀ ರೈತರ ಸಮಸ್ಯೆ, ರೈತರ ಬಗ್ಗೆ ಯೋಚನೆ ಮಾಡೋದು. ಯಾಕೆ ನನಗೇನು ಮಕ್ಕಳು ಕೆಲಸದಲ್ಲಿದ್ದಾರೆ, ಬೇರೆ ಬೇರೆ ಉದ್ಯೋಗಗಳು ಮಾಡ್ತಾರೆ. ನನಗೆ ಅದನ್ನು ಸ್ವಂತ ಜೀವನ ಏನು ಕಷ್ಟ ಇಲ್ಲ. ಆದರೆ ನೀವು ಮಾಡಿ ಅಂತ ಹೇಳಿಲ್ಲ. ನಿಮ್ಗೆ ಕೊಟ್ಟಂತ ಒಂದು ಆಪ್ಷನ್, ಆ ಸಂದರ್ಭದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಹುದ್ದೆಗೆ ಅರ್ಥ ಏನು ಬರ್ತದೆ? ಬಹಳಷ್ಟು ಜನ ಪದಾಧಿಕಾರಿಗಳಾಗಿದ್ದೀರಿ. ನಿಮ್ಮ ಪದಾಧಿಕಾರಿ ಸ್ಥಾನದ ಗೌರವನೇ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರು ಬೇಜಾರಾಗ್ತದೆ, ನನ್ನ ಪದಾಧಿಕಾರಿ ನನಗೇನು ಇಲ್ಲ, ನನಗೇನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಅಥವಾ ನನಗೇನು ಅವಕಾಶ ಕೊಟ್ಟಿಲ್ಲ ಅಂತ ಬೇಜಾರಾಗ್ತದೆ. ಕೆಲವರಿಗೆ ಕೊಟ್ಟರು ಮಾಡೋದಿಲ್ಲ. ಏನು ಮಾಡಬೇಕು ನಾನು ಅವರೇ ಹೇಳಿ? ಕೊಟ್ಟರು ಕೆಲಸ ಮಾಡೋದಿಲ್ಲ, ಕೊಡದೇ ಜಾಗ ಬೇಸರ ಮಾಡ್ತಿದ್ದೀರಿ. ಆ ಕೊಟ್ಟಾಗ ನೀವು ಬೇಜವಾಬ್ದಾರಿ ಥರ ನಡ್ಕೊತೀರಿ. ಸಭೆಗಳಿಗೆ ಬರೋದಿಲ್ಲ, ಬೇಕಾಬಿಟ್ಟಿಗೆ ಮಾಡ್ತೀರಿ. ಎಷ್ಟೋ ಜನ ಅದನ್ನು ನೀವು ಯಾರ್ಯಾರು ಮಾಡ್ತಾ ಇದ್ದೀರಿ ನೀವು ಆಲೋಚನೆ ಮಾಡಿ ಹೇಳ್ತೀರಿ. ನಾನೇನು ಯಾರು ಹೇಳೋದಿಲ್ಲ, ಉದ್ದೇಶ ಮಾಡಿ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಸಂಘಟನೆಯಲ್ಲಿರ್ತಕ್ಕಂಥ ದುರ್ಬಲ ವಿಚಾರಗಳು ಇದನ್ನು ಅರ್ಥ ಮಾಡ್ಕೊಳ್ಳಿದ್ರೆ ಕಷ್ಟ ಆಗ್ತದೆ. ರಾಯಚೂರು ಸಂಘದಲ್ಲಿ ನಂಜುಂಡಸ್ವಾಮಿ ಅವರು ಮಾಡಿದಂಥ ಹೋರಾಟ, ಅವ್ರು ಕಲಿಸಿದಂಥ ವಿಚಾರ, ಪಾಠಗಳು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ರವಿಕುಮಾರ್ ಅವರು ನಿನ್ನೆ ಇದಕ್ಕೆ ಬಂದಿದ್ರೆ ಅಪ್ಪ ಅಂದರು. ಅಲ್ಲೇ ಅಪ್ಪ ಅರ್ದಿನ ನಾವು ರೈತ ಸಂಘದವ್ರು ಕಟ್ಕೊಳ್ಳೋಕ್ಕಾಗ್ತೇವೆ. ಅಪ್ಪ ಅರ್ದಿನ ಬರಗಾಲದಲ್ಲಿ ಇಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ, ನಾವೇನು ಹಬ್ಬ ಮಾಡ್ತೀವಿ, ಉಂಡ್ಕೊಳ್ಳೋಕೆ ನಮ್ಮ ಸಾಯಂಕಾಲ ಹೋಗೋಣ ಬನ್ನಿ ಅಂತ. ಯಾಕೆಂದರೆ ಹಬ್ಬ ಅರ್ದಿನ ಮುಖ್ಯವಲ್ಲ, ರೈತರ ಬದುಕು ಮುಖ್ಯ, ರೈತರ ಭಾವನೆ ಮುಖ್ಯ. ಆ ಭಾವನೆಗೆ ಸ್ಪಂದನೆ ಮಾಡ್ತೀವಲ್ಲ ಅದು ಮುಖ್ಯ. ಯಾರೋ ಮಾತಾಡೋ ಹೇಳಿದ್ರು, ನಮ್ಮಲ್ಲಿ ಭೀಕರವಾದ ಕುಡಿಯ ನೀರಿನ ಸಮಸ್ಯೆ ಇದೆ. ಯಾರು ಮಾತಾಡೋದು? ಅವ್ರಿಲ್ಲ, ಹೇಳೋದಿಲ್ಲ. ಎಲ್ಲಿ ನಿಮ್ಮ ರಾಮದುರ್ಗದವರು ಎಲ್ಲಿ ಅವರು? ಅಷ್ಟೇ, ಅವ್ರು ಹೇಳೋದು ಮಾತ್ರ. ಇದೇನು ಸಮಸ್ಯೆ, ಭೀಕರವಾದ ಸಮಸ್ಯೆ. ಸಂಘಟನೆ ಕಟ್ಟಬೇಕು, ಹೋರಾಟ ಮಾಡಬೇಕು. ಯಾರು ಮಾಡೋದು? ಯಾರು ಸಂಘಟನೆ ಕಟ್ಟೋದು? ನಾವು ಉದ್ದೇಶಕ್ಕೆ ಮಾಡೋದು ಮಾತ್ರನಾ? ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.